ಹರೇ ಕೃಷ್ಣ. ಅಧ್ಯಾಯ 1, ಶ್ಲೋಕ 42. ಈ ಶ್ಲೋಕದಲ್ಲಿ ಕುಲದ ಪತನವಾದಾಗ ಕುಲಧರ್ಮಗಳು ನಾಶವಾಗುತ್ತವೆ. ಧರ್ಮವಿಲ್ಲದ ಕುಟುಂಬದಲ್ಲಿ ಅಧರ್ಮವೇ ಬೆಳೆದು ಸಮಾಜವನ್ನೇ ಹಾಳು ಮಾಡುತ್ತವೆ. ಕುಲಧರ್ಮದ ನಾಶ. ಪ್ರತಿಯೊಂದು ಕುಟುಂಬಕ್ಕೂ ತನ್ನದೇ ಆದ ಧಾರ್ಮಿಕ ಸಂಪ್ರದಾಯ ಆಚರಣೆಗಳಿರುತ್ತವೆ. ಅವು ಕುಸಿದಾಗ ಮೌಲ್ಯಗಳು ಕರಗುತ್ತವೆ. ಅಧರ್ಮದ ವೃದ್ಧಿ. ಧರ್ಮವಿಲ್ಲದ ಶೂನ್ಯದಲ್ಲಿ ಅಧರ್ಮ ಹೆಚ್ಚುತ್ತದೆ. ಹೋಗಿ ಪಾಪಕೃತ್ಯಗಳು ಸಾಮಾನ್ಯವಾಗುತ್ತವೆ. ಸಮಾಜದ ಮೇಲೆ ಪರಿಣಾಮ. ಕುಟುಂಬದ ಅಧರ್ಮವು ಕೇವಲ ಒಂದು ಮನೆಯಲ್ಲ, ಸಮಗ್ರ ಸಮಾಜವನ್ನೇ ದುಷ್ಟಗೊಳಿಸುತ್ತದೆ. ಶ್ಲೋಕ ತಿಳಿಯೋಣ ಬನ್ನಿ. ತಪ್ಪುಗಳಿಂದ ಈ ಎಲ್ಲ ವಂಶನಾಶಕರ ಅನಪೇಕ್ಷಿತ ಮಕ್ಕಳಿಗೆ ಕಾರಣವಾಗುವ ನಾಶವಾಗುತ್ತವೆ. ಸಮುದಾಯ ಯೋಜನೆಗಳು ಸಂಪ್ರದಾಯಗಳು ಕೂಡ ಶಾಶ್ವತವಾದ ನಾಶವಾಗುತ್ತದೆ. ಅನುವಾದ ತಿಳಿಯೋಣ ಬನ್ನಿ. ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಸುವವರು ದುಷ್ಕರ್ಮದಿಂದ ಎಲ್ಲ ಸಮುದಾಯ ಯೋಜನೆಗಳಿಗೂ ಕುಟುಂಬ ಕಲ್ಯಾಣ ಚಟುವಟಿಕೆಗಳಿಗೂ ನಾಶವಾಗುತ್ತವೆ. ಭಾವಾರ್ಥ ತಿಳಿಯೋಣ ಬನ್ನಿ. ಸನಾತನ ಧರ್ಮ ಅಥವಾ ವರ್ಣಾಶ್ರಮ ಧರ್ಮವು ಮಾನವ ಕುಲದ 4 ವರ್ಗಗಳಿಗೂ ಸಮುದಾಯ ಯೋಜನೆಗಳನ್ನು ವಿಧಿಸಿ ಇವುಗಳೊಡನೆ ಕುಟುಂಬದ ಕಲ್ಯಾಣದ ಚಟುವಟಿಕೆಗಳು ಸೇರಿ ಮನುಷ್ಯನು ಕಡೆಗೆ ಮುಕ್ತಿಯನ್ನು ಸಾಧಿಸಲು ಸಾಧ್ಯವಾಗುವಂತೆ ರೂಪಿಸಿದೆ. ಆದುದರಿಂದ ಹೊಣೆಗಾರಿಕೆ ತಿಳಿಯದ ಸಮಾಜ ನಾಯಕರು ಸನಾತನ ಧರ್ಮವನ್ನು ಒಡೆದು ಆ ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗುವಂತಿದೆ. ಪರಿಣಾಮವಾಗಿ ಬದುಕಿನ ಗುರಿಯನ್ನೇ ಎಂದರೆ ವಿಷ್ಣುವನ್ನೇ ಜನರು ಮರೆತು ಬಿಡುತ್ತಾರೆ. ಇಂತಹ ನಾಯಕರನ್ನು ಕುರುಡರೆಂದು ಕರೆಯುತ್ತಾರೆ. ತಮ್ಮ ಹಿಂಬಾಲಿಸುವ ಜನರನ್ನು ಸನ್ನಿದೇಹವಾಗಿ ಅವ್ಯವಸ್ಥೆಗೆ ಕರೆದೊಯ್ಯುತ್ತಾರೆ.